ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ರಿಕೆಟ್ ಪ್ರಿಯರ ಮಹಾಕುಂಭ ಅಂತಲೇ ಖ್ಯಾತಿ ಪಡೆದಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ 2026ರ ಪಂದ್ಯ ಫೆಬ್ರವರಿ 15ರ ಭಾನುವಾರದಂದು ಕೊಲಂಬೋದ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಬಾರಿಯ ಟೂರ್ನಿಯಲ್ಲಿ ಎರಡು ತಂಡಗಳಿಗೆ ಇದು ಮೂರನೇ ಪಂದ್ಯ ಆಗಿದ್ದು, ಇದುವರೆಗೂ ಆಡಿದ 2 ಪಂದ್ಯಗಳಲ್ಲಿ ಜಯ ಸಾಧಿಸಿರುವ ಭಾರತ ಮತ್ತು ಪಾಕಿಸ್ತಾನ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ ಸೂಪರ್ 8 ಸುತ್ತಿಗೆ ಅಧಿಕೃತವಾಗಿ ಲಗ್ಗೆ ಕೊಡುತ್ತೆ. ಆದರೆ ಈ ಬಾರಿಯ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವನ್ನು ನೋಡೋದಕ್ಕೆ ಕಾತುರದಿಂದ ಕಾದು ಕುಳಿತಿರುವ ಅಭಿಮಾನಿಗಳ ಕನಸಿಗೆ ಶ್ರೀಲಂಕಾದ ಹವಾಮಾನ ಇಲಾಖೆ ನೀಡಿರುವ ವರದಿ ತಣ್ಣೀರೆರಚಿದೆ. ವರದಿಯ ಪ್ರಕಾರ ಪಂದ್ಯ ನಡೆಯುವ ಫೆಬ್ರವರಿ 15 ಮತ್ತು 16ರಂದು ಕೊಲಂಬೋ ನಗರದಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಮುನ್ಸೂಚನೆಗಳ ಪ್ರಕಾರ ಈ ದಿನ 24 ಗಂಟೆಗಳ ಕಾಲವೂ ಕೂಡ ಮಳೆ ಆಗಬಹುದು ಅಂತ ಅಂದಾಜಿಸಲಾಗಿದ್ದು, ಪಂದ್ಯದ ಸಮಯದಲ್ಲಿ 60% ಮಳೆಯಾಗುವ ಸಾಧ್ಯತೆ ಇದೆ. ಇದರಿಂದ ಪಂದ್ಯ ವಿಳಂಬವಾಗುವುದು ಅಥವಾ ಓವರ್ಗಳನ್ನು ಕಡಿತಗೊಳಿಸಿ ಆಡಬೇಕಾಗಬಹುದು. ತೀವ್ರ ಮಳೆ ಆದರೆ ಪಂದ್ಯ ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅಂಕಗಳನ್ನು ಹಂಚಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು.